ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ದೇಶದ ಕಟ್ಟಕಡೆಯ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ಕುವೆಂಪು ನಗರದಲ್ಲಿ ನಿನ್ನೆ ನಡೆಯಿತು. ವಿಡಿಯೋ ಪ್ರದರ್ಶನದ ಮೂಲಕ ಕೇಂದ್ರದ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ಜೊತೆಗೆ ಅಧಿಕಾರಿಗಳು ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೇ ವೇಳೆ ಸ್ಥಳದಲ್ಲೇ ಉಜ್ವಲ ಯೋಜನೆ ಫಲಾನುಭವಿಗಳ ನೋಂದಣಿ ಮಾಡಲಾಯಿತು. ಬಳಿಕ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಏಕತೆಯನ್ನು ಬಲಪಡಿಸಿ ಅಭಿವೃದ್ಧಿ ಹೊಂದಿದ ಮುಖ್ಯ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ವಿ. ದೂರದರ್ಶನದೊಂದಿಗೆ ಫಲಾನುಭವಿ ರವಿಕುಮಾರ್ ವಿಮಾ ಯೋಜನೆಯಿಂದ ರೈತರು ಬಡವರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಲವಾರು ಕಾರ್ಯಕ್ರಮದ ಅನುಷ್ಠಾನಗಳ ಬಗ್ಗೆ ಇವತ್ತು ನನಗೆ ಅರಿವು ಮೂಡಿತು. ಹಾಗೂ ಕೇವಲ 2 ರೂಪಾಯಿಲಿ ಹಾಗೂ 20 ರೂಪಾಯಿಲಿ 2 ಲಕ್ಷ ರೂಪಾಯಿನ ವಿಮೆ ಮಾಡಿಸ್ಕೋಬೋದು ಅಂತ ನನಗೆ ಗೊತ್ತಾಯಿತು. ನಾನು ನನ್ನಂಥ ಹಲವಾರು ಜನ ಯುವಕರಿಗೆ ಇದನ್ನು ದಯಮಾಡಿ ಎಲ್ಲರೂ ಕೂಡ ನಿಮ್ಮ 20 ರೂಪಾಯಿ ಕೊಟ್ಟು ವಾರ್ಷಿಕವಾಗಿ ಒಂದು ವಿಮೆ ಮಾಡಿಸ್ಕೊಳ್ಳಿ ಅಂತ ಎಲ್ಲರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೋರ್ವ ಫಲಾನುಭವಿ ಜಗಮಣಿ ವಿವಿಧ ಯೋಜನೆಗಳ ಸಾಲ ಸೌಲಭ್ಯದ ಬಗ್ಗೆ ಯಾತ್ರೆಯ ಮೂಲಕ ಮಾಹಿತಿ ತಿಳಿಯಿತು. ಹಲವು ಜನಪರ ಯೋಜನೆಗಳನ್ನು ನೀಡಿದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದರು. ಆರೋಗ್ಯ ಇಲಾಖೆಯಿಂದ ತುಂಬಾನೇ ನಮಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಲೋನ್ಗಳ ಬಗ್ಗೆ ಎಲ್ಲಾನು ವಿವರ ಕೊಟ್ಟಿದ್ದಾರೆ. ಇದರಿಂದ ಮೋದಿ ಕಡೆಯಿಂದ ತುಂಬಾನೇ ಹೆಲ್ಪ್ ಆಗಿದೆ. ನಮಗೆ ಪ್ರತಿಯೊಂದಕ್ಕೂ ಎಲ್ಲದರದ್ದು ಹೆಲ್ಪ್ ತುಂಬ ಚೆನ್ನಾಗಿದೆ. ಅದರಿಂದ ನಾವು ಇದಕ್ಕೆ ತುಂಬಾನೇ ನಾವು ಬಂದೆಲ್ಲ ನೋಡಿ ಮಾಡಿ ಎಲ್ಲ ಮಾತಾಡಿದ್ದೀವಿ. ಅದಕ್ಕೋಸ್ಕರ ಇದಕ್ಕೆ ತುಂಬಾನೇ ಧನ್ಯವಾದ ಹೇಳ್ತಾ ಇದ್ದೀವಿ ಸರ್. ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ರಾಕೇಶ್ ಕೇಂದ್ರದ ಜನಪರ ಯೋಜನೆಗಳ ಸಾಲ ಸೌಲಭ್ಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಈ ಸಂಕಲ್ಪ ಯಾತ್ರೆ ಉದ್ದೇಶ ಭಾರತ ಸರ್ಕಾರದ ಅನೇಕ ಯೋಜನೆಗಳನ್ನು ಎಲ್ಲ ಜನಸಾಮಾನ್ಯರಿಗೆ ತಿಳಿಸುವುದಾಗಿದ್ದು, ಈ ಯಾತ್ರೆಯಲ್ಲಿ ಅನೇಕ ಜನರು ಆಗಮಿಸಿ ಅದರ ಮಾಹಿತಿ ಪಡೆದಿದ್ದಾರೆ ಮತ್ತು ಅನೇಕ ಜನ ಇಲ್ಲೇ ಖುದ್ದಾಗಿ ಯಾವ ಸ್ಕೀಮ್ ಇದೆ ಆ ಸ್ಕೀಮ್ ಬಗ್ಗೆ ಎಲ್ಲ ಮಾಹಿತಿ ಪಡೆದು ಇಲ್ಲೇ ರಿಜಿಸ್ಟ್ರೇಷನ್ಗಳ ಸಮೇತ ಮಾಡಿಸ್ಕೊಂಡು ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ.